ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಪತ್ತೆ ಹಚ್ಚಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದು ತಾಲೂಕಿನಲ್ಲಿ ಜುಲೈ 15ರಿಂದ 30ರವರೆಗೆ ಈ ಆಂದೋಲನ ನಡೆಯಲಿದೆ. ಪೋಷಕರು, ಸಮುದಾಯದವರು ಸರ್ವೆ ನಡೆಸುವ ಅಧಿಕಾರಿಗಳಿಗೆ ಸಹಕರಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎಸ್ ಕಾಂತರಾಜು ಹೇಳಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಬಿಇಒ ಕಾಂತರಾಜ್ ಮತ್ತು ಇಒ ದೊಡ್ಡಸಿದ್ದಯ್ಯ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಈ ವರ್ಷದ ಸರ್ಕಾರದ ಆದೇಶ ಹಾಗೂ ಹೈಕೋರ್ಟ್ ನಿರ್ದೇಶನದಂತೆ ಶಾಲೆ ಬಿಟ್ಟ ಮಕ್ಕಳನ್ನ ಗಣತಿ ಮಾಡಲಾಗುತ್ತಿದೆ. ಆಂದೋಲನದ ಸರ್ವೆ ಕಾರ್ಯಕ್ಕೆ 300 ಮನೆಗೆ ಒಬ್ಬರಂತೆ ಸರ್ವೆ ಮಾಡಲು ನೇಮಿಸಲಾಗಿದೆ. ಶಾಲೆ ಬಿಟ್ಟ ಮಕ್ಕಳನ್ನ ಗುರುತಿಸುವ ಸಲುವಾಗಿ ಅಕ್ಕಪಕ್ಕದ ಮನೆಯವರು, ಸಮುದಾಯದವರು, ಪೋಷಕರು ಸರ್ವೆ ಕಾರ್ಯಕ್ಕೆ ಸಹಕರಿಸಬೇಕು. ಈ ಆಂದೋಲನವು ಪುರಸಭೆ, ಶಿಕ್ಷಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಸಹಕಾರದೊಂದಿಗೆ ನಡೆಯುತ್ತಿದ್ದು, ತಾಲೂಕಿನಲ್ಲಿ ಪ್ರತಿ ಭಾಗದಲ್ಲಿಯೂ ಶಾಲೆಯಿಂದ ಹೊರಗುಳಿದಿರುವ ಮಕ್ಕಳನ್ನ ಹುಡುಕಿ ಪತ್ತೆ ಕಾರ್ಯಕ್ಕೆ ಮುಂದಾಗಲಿದೆ ಎಂದರು. ಎರಡನೇ ಯಾವ ಮಗು 6ರಿಂದ 14 ವಯಸ್ಸಿನ ಮಗು ಈಗ 16 ವರ್ಷದ ಶಾಲೆಯನ್ನ ಬಿಡಬಾರದು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಮನೆಯನ್ನು ಸರ್ವೆ ಮಾಡಿ ಅವನ್ನ ಮೇನ್ ಸ್ಟ್ರೀಮ್ಗೆ ನಾವು ಮಾಡ್ತಾರೆ. ಈ ಸರ್ವೆ ಮಾಡ್ತೀವಿ. ಉಳಿಕೆ ಇದ್ದಂತ ಮಕ್ಕಳನ್ನ ಪಟ್ಟಿ ಮಾಡಿ ಪ್ರತಿಯೊಬ್ಬರು ಸಿಎಫ್, ಬಿಎಫ್, ಇಸಿಒಗಳಿಗೆ ಹೆಚ್ಚಿನ ಟಾರ್ಗೆಟ್ ಅನ್ನ ಇಟ್ಕೊಂಡು ಪ್ರತಿ ಮಗುನು ಸಹ ಶಾಲೆಗೆ ಮೇನ್ ಸ್ಟ್ರೀಮ್ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ. ಈಗ 99.9% ನಾವು ಈಗಾಗಲೇ ಮೇನ್ ಸ್ಟ್ರೀಮ್ ಅನ್ನ ಮಾಡಿದೀವಿ. ನಮ್ಮ 24,000 ಮಕ್ಕಳಿದ್ದಾರೆ. ಕಳೆದ ವರ್ಷ ನಮಗೆ ಸಿಕ್ಕಂತೆ ಕೇವಲ 13 ಮಕ್ಕಳು ಮಾತ್ರ ಅವು ಕೆಲವು ಫ್ಲೋಟಿಂಗ್ ಇದೆ. ಫ್ಲೋಟಿಂಗ್ ಅಂತಂದ್ರೆ ಇವತ್ತು ಬರ್ತಾರೆ, ಚಿಂದಿಯಾಕೆ ಅಂತ ಬರ್ತಾರೆ ಪೋಷಕರು, ಮತ್ತೆ ವಾಪಸ್ ಅವ್ರು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಇಲ್ಲೇ ಬಂದು ಇಲ್ಲೇ ಸೆಟ್ಲ್ ಆಗುವಂತ ಯಾವುದೇ ಮಕ್ಕಳಿಗೂ ಸಹ ನಾವು ಮಕ್ಕಳಿಗೆ ಮಿನಿಸ್ಟ್ರಿಗೆ ಸೇರಿಸ್ಕೊಂಡು ಅವ್ರಿಗೆ ಸರ್ಕಾರಿ ಸೌಲಭ್ಯ, ಬಟ್ಟೆ ಎಲ್ಲ ಸೌಲಭ್ಯಗಳು, ಊಟ ಎಲ್ಲದಕ್ಕೂ ಮಿನಿಸ್ಟ್ರಿಗೆ ಅದನ್ನ ಈಗ RDPR ಡಿಪಾರ್ಟ್ಮೆಂಟ್, ಮುನ್ಸಿಪಲ್ ಡಿಪಾರ್ಟ್ಮೆಂಟ್, ನಗರಾಭಿವೃದ್ಧಿ ಅವರ ಸಹಯೋಗದೊಂದಿಗೆ, ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಈ ರಾಜ್ಯದಲ್ಲಿ 15ರಿಂದ 30ನೇ ತಾರೀಕಿನವರೆಗೂ ನಡೀತಾ ಇದೆ. ನಮ್ಮ ತಾಲೂಕಿನಲ್ಲಿ 15ನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿಯ ಇಒ ದೊಡ್ಡಸಿದ್ದಯ್ಯ, ಬೀದಿ ಬದಿ ವ್ಯಾಪಾರದಲ್ಲಿ ತೊಡಗಿರುವ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಸುತ್ತುತ್ತಿರುವ ಮಕ್ಕಳು, ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಿರುವ, ಸೂರುಗಳಿಲ್ಲದ ಮಕ್ಕಳು ಶಾಲೆಗೆ ಕರೆತಂದರೆ ಅವರನ್ನು ವಿದ್ಯಾರ್ಥಿ ನಿಲಯಗಳಿಗೆ ಸೇರಿಸಿ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯ ದೊರಕಿಸಿ ಉತ್ತಮ ಶಿಕ್ಷಣ ಕೊಡಿಸಲಾಗುತ್ತದೆ. ಜೊತೆಗೆ ಹಾಸ್ಟೆಲ್ಗಳು ಭರ್ತಿಯಾದರೆ ಜಿಲ್ಲೆಯ ಬಾಲಮಂದಿರಗಳಿಗೆ ಸೇರಿಸಲಾಗುತ್ತದೆ. ಅಲೆಮಾರಿ ಸಮುದಾಯದವರು ವಾಸಿಸುತ್ತಿರುವ ರಾಯಪ್ಪನ ಪಾಳ್ಯಕ್ಕೆ ತೆರಳಿ ಶಾಲೆಯಿಂದ ಹೊರಗುಳಿದಿರುವ ಮಕ್ಕಳನ್ನ ಶಾಲೆಯತ್ತ ಕರೆತರಲು ಪೋಷಕರನ್ನ ಭೇಟಿ ಮಾಡಲಾಗಿದೆ. 6ರಿಂದ 14 ವರ್ಷದ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿಯಬಾರದೆಂಬ ಉದ್ದೇಶವೇ ಈ ಆಂದೋಲನದ ಮುಖ್ಯ ಉದ್ದೇಶ ಎಂದರು. ನಾವು ಸರ್ವೆ ಕಾರ್ಯ ಮುಖಾಂತರ ಮಾಡ್ತೀವಿ. ಇದ್ರ ಜೊತೆಲಿ ಫ್ಯಾಕ್ಟ್ರಿ ಇರ್ಬೋದು, ಅಂಗಡಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಂಗೆ ಹಲವು ಕಡೆ ಹೊರಗುಳಿದ ಮಕ್ಕಳನ್ನು ಸಮೀಕ್ಷೆ ಪ್ರಕಾರ ನಾವು ಪತ್ತೆ ಹಚ್ಚೋ ಕಾರ್ಯವನ್ನು ನಾವು ನಮ್ಮ ಶಿಕ್ಷಣಾಧಿಕಾರಿಗಳ ಇಲಾಖೆ, RDPR ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು 15ರಿಂದ 30ರವರೆಗೆ ಪತ್ತೆ ಹಚ್ಚೋ ಕಾರ್ಯವನ್ನು ಮಾಡ್ತೀವಿ. ಇದರ ಉದ್ದೇಶ ಹೈಕೋರ್ಟ್ನ ಒಂದು ಆದೇಶ ಇದೆ. ಹೈಕೋರ್ಟ್ ಆದೇಶದ ಅನ್ವಯ ನಾವು ಸರ್ಕಾರದ ಆದೇಶದ ಅನ್ವಯ ನಾವು ಮಾಡ್ತೇವೆ.